Hello dear learners. In today's video, I am going to explain research, its types and tools in detail. So let's begin. In 2024 question paper, they have asked in 11th question regarding research. In list 1, they have given historical research, experimental research, survey method, action research. Before attending this question, you should be knowing what is research, what are all the types, and what are all the sequence to conduct a research, and many tools regarding this research. Okay, let's begin the explanation. Research and its types. What is research? Research is a systematic and scientific investigation to find new facts, verifying old facts, test theories, and solve problems. It involves collection, analysis, and interpretation of data in a structured way. ರಿಸರ್ಚ್ ಅಂತಂದರೆ ಒಂದು ಸಿಸ್ಟಮ್ಯಾಟಿಕ್ ಮತ್ತು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ ಹೊಸ ಫ್ಯಾಕ್ಟ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಓಲ್ಡ್ ಫ್ಯಾಕ್ಟ್ಸನ್ನು ವೆರಿಫೈ ಮಾಡ್ತೀವಿ ಮತ್ತು ಥಿಯರೀಸ್ನ ಟೆಸ್ಟ್ ಮಾಡ್ತೀವಿ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಸೊ ಈ ಪ್ರೊಸೆಸ್ಸಲ್ಲಿ ಕಲೆಕ್ಷನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಆಫ್ ಡೇಟಾ ಒಂದು ಪ್ರಾಪರ್ ಸ್ಟ್ರಕ್ಚರ್ಡ್ ವೇನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳ್ತಾರೆ. ರಿಸರ್ಚ್ ಅಂತಂದರೆ ಇದಿಷ್ಟು. ಸೊ ಈಗ ಟೈಪ್ಸ್ ಆಫ್ ರಿಸರ್ಚ್ ಅಂತಂದ್ರೇನು, ಎಷ್ಟು ಟೈಪ್ಸ್ ಇದೆ ರಿಸರ್ಚ್ದು? ಜಸ್ಟ್ ನಾನು ಒಂದು ಗ್ಲಾನ್ಸ್ ಕೊಡ್ತೀನಿ ನೋಡಿ. ಹಿಸ್ಟಾರಿಕಲ್ ರಿಸರ್ಚ್, ಎಕ್ಸ್ಪರಿಮೆಂಟಲ್ ರಿಸರ್ಚ್, ಸರ್ವೆ ಯಾವ್ಯಾವ ಟೈಪ್ಸ್ ಇದೆ ಅಂಥೇಳಿ. ಡಿಸ್ಕ್ರಿಪ್ಟಿವ್ ಸರ್ವೆ, ಅನಾಲಿಟಿಕಲ್ ಸರ್ವೆ, ಲಾಂಜಿಟ್ಯೂಡಿನಲ್ ಸರ್ವೆ, ಕ್ರಾಸ್ ಸೆಕ್ಷನಲ್ ಸರ್ವೆ, ಆ್ಯಕ್ಷನ್ ರಿಸರ್ಚ್, ಡಿಸ್ಕ್ರಿಪ್ಟಿವ್ ರಿಸರ್ಚ್, ಅನಾಲಿಟಿಕಲ್ ರಿಸರ್ಚ್, ಕ್ವಾಲಿಟೇಟಿವ್ ರಿಸರ್ಚ್, ಕ್ವಾಂಟಿಟೇಟಿವ್ ರಿಸರ್ಚ್, ಫಂಡಮೆಂಟಲ್ ಆರ್ ಬೇಸಿಕ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್, ಕೇಸ್ ಸ್ಟಡಿ ಮೆಥಡ್ ಆ್ಯಂಡ್ ಸೀಕ್ವೆನ್ಸ್ ಏನು ರಿಸರ್ಚ್ ಕಂಡಕ್ಟ್ ಮಾಡೋಕ್ಕೆ. ಜೊತೆಗೆ ಲಾಂಜಿಟ್ಯೂಡಿನಲ್ ಸ್ಟಡೀಸ್ ಅಂತ ಹೇಳ್ಬೋದು, ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಅಂತಲೂ ಹೇಳ್ಬೋದು, ಪ್ಲಗ್ಯಾರಿಸಮ್, ಬಿಬ್ಲಿಯೋಗ್ರಫಿ, ರೆಫರೆನ್ಸಸ್ ಅಂದ್ರೇನು, ಎಥಿಕ್ಸ್ ಇನ್ ರಿಸರ್ಚ್ ಏನು, ಆಮೇಲೆ ಇಂಪಾರ್ಟೆಂಟ್ ರಿಸರ್ಚ್ ಟರ್ಮ್ಸ್ ಏನೇನಿದೆ ಅಂಥೇಳಿ, ವ್ಯಾಲಿಡಿಟಿ, ರಿಲಯಬಿಲಿಟಿ, ಆಬ್ಜೆಕ್ಟಿವಿಟಿ, ಹೈಪೋಥೆಸಿಸ್, ವೇರಿಯಬಲ್, ಪಾಪ್ಯುಲೇಷನ್, ಸ್ಯಾಂಪಲ್, ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ಕೇಸ್ ಸ್ಟಡಿ. ನೋಡಿ, ಮೈಸೂರು ಯೂನಿವರ್ಸಿಟಿ ನಡೆಸ್ತಿದ್ರಲ್ಲ ಕೆಸೆಟ್ ಎಕ್ಸಾಮ್, ಅದರಲ್ಲಿ ಹೈಪೋಥೆಸಿಸ್ ಅಂದ್ರೇನು ಅಂತಲೂ ಕ್ವಶನ್ ಒಂದು ಬಂದಿತ್ತು. ಆಮೇಲೆ ವ್ಯಾಲಿಡಿಟಿ ಅಂದರೆ ಏನು ಹೇಳ್ತಾರೆ ಅಂತಲೂ ಇತ್ತು. ಸೊ ಇದೆಲ್ಲ ಪಾಸಿಬಲ್ ಕ್ವೆಶನ್ಸು. ನೆಕ್ಸ್ಟ್ ಅಪ್ಕಮಿಂಗ್ 2025 ಕೆಸೆಟ್ ಎಕ್ಸಾಮ್ನಲ್ಲಿ ಇದೆಲ್ಲ ಕೂಡ ಪಾಸಿಬಲ್ ಕ್ವೆಶನ್ಸು. ಸೊ ರಿಸರ್ಚಿಂದ 5 ಕ್ವೆಶನ್ಸ್ ಬರುತ್ತೆ ರಿಸರ್ಚ್ ಮೆಥಡಾಲಜಿಯಿಂದ. ಸೊ ಅದನ್ನು ನಾನು ಯಾವುದೇ ಕ್ವೆಶನ್ ಬಂದರೂ ನೀವು ಯು ಶುಡ್ ಬಿ ಏಬಲ್ ಟು ಆನ್ಸರ್. ದಟ್ ಈಸ್ ಮೈ ಫೋಕಸ್. ಸೊ let's explain in detail. So first one is historical research. ಹಿಸ್ಟಾರಿಕಲ್ ರಿಸರ್ಚ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪಾಸ್ಟ್ ಇವೆಂಟ್ಸನ್ನು ಸ್ಟಡಿ ಮಾಡ್ತೀವಿ, ಅಥವಾ ಪಾಸ್ಟ್ ಟ್ರೆಂಡ್ಸನ್ನು ಸ್ಟಡಿ ಮಾಡ್ತೀವಿ, ಪ್ಯಾಟರ್ನ್ಸನ್ನು ಸ್ಟಡಿ ಮಾಡ್ತೀವಿ. ಆಮೇಲೆ ಡಾಕ್ಯುಮೆಂಟ್ಸನ್ನು ಯೂಸ್ ಮಾಡ್ಕೊಳ್ತೀವಿ, ರೆಕಾರ್ಡ್ಸು, ರೆಲಿಕ್ಸು, ಬಯೋಗ್ರಫೀಸ್ ಆ್ಯಂಡ್ ಅದರ್ ಹಿಸ್ಟಾರಿಕಲ್ ಸೋರ್ಸಸ್ಸನ್ನು ಸ್ಟಡಿ ಮಾಡಿ ಒಂದು ಹೊಸ ಇನ್ವೆನ್ಷನ್ ಏನಾದರೂ ಮಾಡ್ತೀವಲ್ಲ, ಅದನ್ನು ನಾವು ಹಿಸ್ಟಾರಿಕಲ್ ರಿಸರ್ಚ್ ಅಂತ ಹೇಳ್ತಿದ್ದಾರೆ. ಅಂಡರ್ಸ್ಟ್ಯಾಂಡ್ ದ ಪ್ರೆಸೆಂಟ್ ಇನ್ ಲೈಟ್ ಆಫ್ ದ ಪಾಸ್ಟ್ದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಪ್ರೆಸೆಂಟನ್ನು ಸ್ಟಡಿ ಮಾಡ್ತೀವಲ್ಲ, ಅದನ್ನು ಹಿಸ್ಟಾರಿಕಲ್ ರಿಸರ್ಚ್ ಅಂತ ಹೇಳ್ತಿದ್ದಾರೆ. ಒಂದು ಎಕ್ಸಾಂಪಲ್ ಆಗಿ ರಿಸರ್ಚ್ ಆನ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಹೈಯರ್ ಎಜುಕೇಷನ್ ಸಿನ್ಸ್ 1857 ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಕಂಡಕ್ಟೆಡ್ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸ್ ಟು ಸ್ಟಡಿ. ಇದೊಂದು ನಾಲ್ಕು ಇಟ್ಕೊಳ್ಳಿ, ಕಾಸ್ ಆ್ಯಂಡ್ ಎಫೆಕ್ಟ್. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ಸ್ ಅಂತ ನಾವು ಕಟ್ಕೊಳ್ಳಿ. ರಿಸರ್ಚರ್ಸ್ ಮ್ಯಾನಿಪುಲೇಟ್ಸ್ ಒನ್ ವೇರಿಯೇಬಲ್ ಇಂಡಿಪೆಂಡೆಂಟ್ ಆ್ಯಂಡ್ ಅಬ್ಸರ್ವ್ಸ್ ಇಟ್ಸ್ ಎಫೆಕ್ಟ್ ಆನ್ ದ ಅದರ್. ಇದು ಕೂಡ ಪಾಸಿಬಲ್ ಕ್ವಶನ್ಗೂ. ಎಕ್ಸಾಂಪಲ್ ಏನು, ಸ್ಟಡಿಯಿಂಗ್ ದಿ ಎಫೆಕ್ಟ್ ಆಫ್ ಅ ನ್ಯೂ ಟೀಚಿಂಗ್ ಮೆಥಡ್ ಆನ್ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್. ಸೊ ನೆಕ್ಸ್ಟ್ ಏನಿದೆ, ಸರ್ವೆ ರಿಸರ್ಚ್ ಅಂತಿದೆ ನೋಡಿ. ಕಲೆಕ್ಟ್ಸ್ ಇನ್ಫಾರ್ಮೇಷನ್ ಫ್ರಮ್ ಅ ಲಾರ್ಜ್ ಗ್ರೂಪ್ ಆಫ್ ಪೀಪಲ್. ಸರ್ವೆ ಮಾಡ್ತಾರಲ್ಲ, ಫೀಲ್ಡ್ ವರ್ಕ್ಗೆಲ್ಲ ಹೋಗಿ ಸರ್ವೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಸರ್ವೆ ರಿಸರ್ಚ್ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಟೂಲ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ ಕ್ವಶನೇರ್ಸು, ಇಂಟರ್ವ್ಯೂಸ್, ಸ್ಕೆಡ್ಯೂಲ್ಸ್. ಆಮೇಲೆ ಎಕ್ಸಾಂಪಲ್ ಏನು ಅಂದರೆ ಕಂಡಕ್ಟಿಂಗ್ ಅ ಸರ್ವೆ ಆನ್ ದ ಯೂಸ್ ಆಫ್ ಡಿಜಿಟಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಬೈ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಸೊ ಈಗ ಸರ್ವೆನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿದ್ರೆ ನೋಡಿ, ಟೈಪ್ಸ್ ಆಫ್ ಸರ್ವೇಸ್. ಡಿಸ್ಕ್ರಿಪ್ಟಿವ್ ಸರ್ವೆ ಅಂತಿದೆ, ಅನಾಲಿಟಿಕಲ್ ಸರ್ವೆ ಅಂತಿದೆ, ಲಾಂಜಿಟ್ಯೂಡಿನಲ್ ಸರ್ವೆ, ಕ್ರಾಸ್ ಸೆಕ್ಷನಲ್ ಸರ್ವೆ. ಡಿಸ್ಕ್ರಿಪ್ಟಿವ್ ಅಂದ್ರೇನು, ಡಿಸ್ಕ್ರೈಬ್ಸ್ ಪ್ರೆಸೆಂಟ್ ಕಂಡೀಷನ್ಸ್
ಲಿಟರೇಸಿ ರೇಟ್ಸ್ ಏನಿದೆ ಅದೆಲ್ಲ ನೋಡ್ತೀವಲ್ಲ ಹಾಗೆ. ಅನಾಲಿಟಿಕಲ್ ಅಂದರೆ ಅನಲೈಸಸ್ ದ ಡೇಟಾ ಆ್ಯಂಡ್ ರಿಲೇಷನ್ಶಿಪ್ಸ್. ಲಾಂಜಿಟ್ಯೂಡಿನಲ್ ಸರ್ವೆ ಅಂದರೆ ಸ್ಟಡೀಸ್ ದ ಸೇಮ್ ಗ್ರೂಪ್ ಓವರ್ ಟೈಮ್. ಇದನ್ನು ಇನ್ನೂ ಡೀಟೇಲಾಗಿ ನೆಕ್ಸ್ಟ್ ಟಾಪಿಕ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ರಾಸ್ ಸೆಕ್ಷನಲ್ ಸರ್ವೆ ಅಂದರೆ ಸ್ಟಡೀಸ್ ಡಿಫ್ರೆಂಟ್ ಗ್ರೂಪ್ಸ್ ಅಟ್ ಒನ್ ಟೈಮ್ ಇನ್ ಒನ್ ಪಾಯಿಂಟ್ ಇನ್ ಟೈಮ್. ಸೊ ನೆಕ್ಸ್ಟ್ ಆ್ಯಕ್ಷನ್ ರಿಸರ್ಚ್ ಅಂದ್ರೇನು? ಲೋಕಲ್ ಪ್ರಾಬ್ಲಮ್. ಆ್ಯಕ್ಷನ್ ರಿಸರ್ಚ್ ಅಂದರೆ ಲೋಕಲ್ ಪ್ರಾಬ್ಲಮ್. ಅಪ್ಲೈಡ್ ರಿಸರ್ಚ್ ಅಂತಂದರೆ ಜನರಲ್ ಪ್ರಾಬ್ಲಮ್. ಇದು ಒಂದು ಶಾರ್ಟ್ಕಟ್, ಅದನ್ನು ನೆನಪಿಟ್ಕೊಳ್ಳೋಕ್ಕೆ. ಸೊ ಆ್ಯಕ್ಷನ್ ರಿಸರ್ಚ್ ಯಾರು ಮಾಡ್ತಾರೆ ಅಂದರೆ ಡನ್ ಬೈ ಟೀಚರ್ಸ್, ಅಡ್ಮಿನಿಸ್ಟ್ರೇಟರ್ಸ್ ಆರ್ ಪ್ರಾಕ್ಟೀಷನರ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಷನ್ ರಿಸರ್ಚ್ ಅಂತಂದರೆ ಲೋಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಪ್ರಾಕ್ಟೀಷನರ್ಸ್ ಮಾಡೋದು. ಅಪ್ಲೈಡ್ ರಿಸರ್ಚ್ ಅಂತಿದೆ, ಇದ್ರದ್ದು ಆಪೋಸಿಟ್. ಅಪ್ಲೈಡ್ ರಿಸರ್ಚಲ್ಲಿ ಜನರಲ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತೀವಿ, ಪ್ರಾಕ್ಟೀಷನ್ ಮಾಡಲ್ಲ, ಎಕ್ಸ್ಪರ್ಟ್ ಮಾಡ್ತಾರೆ. ಇದನ್ನೆಲ್ಲ ಸ್ವಲ್ಪ ಪಾಯಿಂಟ್ಸನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ. ಹಾಗಾಗಿ ಇದನ್ನೆಲ್ಲ ಪಾಸಿಬಲ್ ಕ್ವಶನ್ಸ್ ಕೇಳ್ಬೋದು, ಹಾಗಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅ ಟೀಚರ್ ಟ್ರೈಯಿಂಗ್ ಔಟ್ ಗ್ರೂಪ್ ಡಿಸ್ಕಷನ್ಸ್ ಟು ರೆಡ್ಯೂಸ್ ಸ್ಟೂಡೆಂಟ್ ಆಬ್ಸೆಂಟಿಯಿಸಮ್ ಇನ್ ಕ್ಲಾಸ್. ಓಕೆ, ಸೊ ನೆಕ್ಸ್ಟ್ ಏನಿದೆ? ಡಿಸ್ಕ್ರಿಪ್ಟಿವ್ ರಿಸರ್ಚ್. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಹೇಳಿದ್ರೆ ಡಿಸ್ಕ್ರೈಬ್ಸ್ ಎಕ್ಸಿಸ್ಟಿಂಗ್ ಕಂಡೀಷನ್ಸ್, ಸಿಚುವೇಶನ್ಸ್ ಆರ್ ಫಿನಾಮಿನಾ ಆ್ಯಸ್ ದೇ ಆರ್ ವಿತೌಟ್ ಚೇಂಜಿಂಗ್ ದೆಮ್. ಡಿಸ್ಕ್ರಿಪ್ಟಿವ್ ಅಂದರೆ ಆ್ಯಸ್ ಇಟ್ ಈಸ್ ಅಂತ ನೆನಪಿಟ್ಕೊಳ್ಳಿ, ಆ್ಯಸ್ ಇಟ್ ಈಸ್. ಓಕೆ. ಅನಾಲಿಟಿಕಲ್ ರಿಸರ್ಚ್ ಅಂದ್ರೇನು? ಇನ್ವಾಲ್ವ್ಸ್ ಕ್ರಿಟಿಕಲ್ ಇವ್ಯಾಲ್ಯುಯೇಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ಎಕ್ಸಿಸ್ಟಿಂಗ್ ಇನ್ಫಾರ್ಮೇಷನ್, ಫ್ಯಾಕ್ಟ್ಸ್ ಆ್ಯಂಡ್ ರಿಪೋರ್ಟ್ಸ್ ಟು ಡ್ರಾ ಕನ್ಕ್ಲೂಷನ್ಸ್ ಅಂತ ನೆನಪಿಟ್ಕೋಬೋದು. ಸೊ ಇದಕ್ಕೊಂದು ಎಕ್ಸಾಂಪಲ್ ಏನು? ಅನಲೈಸಿಂಗ್ ಸೆಕೆಂಡರಿ ಡೇಟಾ ಫ್ರಮ್ ಸೆನ್ಸಸ್ ರಿಪೋರ್ಟ್ಸ್ ಟು ಸ್ಟಡಿ ಮೈಗ್ರೇಷನ್ ಪ್ಯಾಟರ್ನ್ಸ್. ಸೊ ನೆಕ್ಸ್ಟ್ ಏನಿದೆ? ಕ್ವಾಲಿಟೇಟಿವ್ ರಿಸರ್ಚ್. ಕ್ವಾಲಿಟಿ ಚೆಕ್ ಮಾಡೋದು. ಫೋಕಸಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ಬಿಹೇವಿಯರ್, ಒಪಿನಿಯನ್ಸ್, ಎಕ್ಸ್ಪೀರಿಯನ್ಸ್, ಇಮೋಷನ್ಸ್ ಥ್ರೂ ನಾನ್ ನ್ಯೂಮರಿಕಲ್ ಡೇಟಾ. ಕ್ವಾಲಿಟೇಟಿವ್ ರಿಸರ್ಚ್ನಲ್ಲಿ ನಂಬರ್ಸ್ ಏನು ಬರಲ್ಲ, ಆಯಿತಾ? ಕ್ವಾಲಿಟಿ ಚೆಕ್ ಮಾಡ್ತಾ ಇರೋದು. ಸೊ ಎಕ್ಸಾಂಪಲ್ ಏನಾಗ್ಬೋದು? ಇಂಟರ್ವ್ಯೂವಿಂಗ್ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೋರ್ ದರ್ ಆ್ಯಟಿಟ್ಯೂಡ್ಸ್ ಟುವರ್ಡ್ಸ್ ಆನ್ಲೈನ್ ಲರ್ನಿಂಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ರಿಸರ್ಚ್ ಏನಿದೆ? ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಹೇಳಿದ್ರೆ ನಂಬರ್ಸ್ ಮೇಲೆ ಡಿಪೆಂಡ್ ಆಗಿರೋ ಅಂಥದ್ದು. ಸೊ ಯೂಸಸ್ ನ್ಯೂಮರಿಕಲ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಟು ಮೆಷರ್ ಆ್ಯಂಡ್ ಅನಲೈಸ್ ವೇರಿಯೇಬಲ್ಸ್. ಎಕ್ಸಾಂಪಲ್ ಏನು? ಕಂಡಕ್ಟಿಂಗ್ ಅ ಸರ್ವೆ ಆಫ್ 500 ಸ್ಟೂಡೆಂಟ್ಸ್ ಟು ಫೈಂಡ್ ದ ಪರ್ಸೆಂಟೇಜ್ ಹೂ ಯೂಸ್ ಸ್ಮಾರ್ಟ್ಫೋನ್ಸ್ ಫಾರ್ ಲರ್ನಿಂಗ್. ಮೈ ಬಿ ಇದು 100% ಬರುತ್ತೆ ಅನ್ಸತ್ತಲ್ವ? ಲರ್ನಿಂಗೋಸ್ಕರ ಎಲ್ಲರೂ ಸ್ಮಾರ್ಟ್ಫೋನ್ಸೇ ಯೂಸ್ ಮಾಡ್ತಿರೋದು, AIs. ಸೊ ನೆಕ್ಸ್ಟ್ ಒನ್ ಇದೆ ಫಂಡಮೆಂಟಲ್. ಈ ರಿಸರ್ಚಿಗೆ 2 ನೇಮ್ಸ್ ಇದೆ. ಫಂಡಮೆಂಟಲ್ ರಿಸರ್ಚ್ ಅಂತಲೂ ಹೇಳ್ಬೋದು, ಬೇಸಿಕ್ ರಿಸರ್ಚ್ ಅಂತಲೂ ಹೇಳ್ಬೋದು. ರಿಸರ್ಚ್ ಕ್ಯಾರಿಡ್ ಔಟ್ ಟು ಡೆವಲಪ್ ಥಿಯರೀಸ್. ಡೆವಲಪ್ ಮಾಡೋದು, ಈ ವರ್ಡ್ ತುಂಬ ಇಂಪಾರ್ಟೆಂಟ್. ಡೆವಲಪ್ ಥಿಯರೀಸ್ ಆರ್ ಪ್ರಿನ್ಸಿಪಲ್ಸ್ ವಿತೌಟ್ ಇಮ್ಮಿಡಿಯೇಟ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್. ತಕ್ಷಣಕ್ಕೆ ನಾವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಏನು ಮಾಡಲ್ಲ, ಜಸ್ಟ್ ಥಿಯರೀಸ್ನ ಮಾಡಿ ಇಟ್ಕೊಳ್ತೀವಲ್ಲ, ಅದನ್ನು ನಾವು ಬೇಸಿಕ್ ರಿಸರ್ಚ್ ಅಥವಾ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಸ್ಟಡಿಯಿಂಗ್ ದ ನೇಚರ್ ಆಫ್ ಮೆಮೊರಿ ಪ್ರೊಸೆಸಸ್ ಇನ್ ಸೈಕಾಲಜಿ. ಸೊ ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ಏನು? ಅಪ್ಲೈಡ್ ರಿಸರ್ಚ್. ನಾನು when I was explaining the action research, I told you action research is for local problem, practitioner will do. But in applied research, it's a general problem. Who's going to handle this? It's an expert. General problem applied research ಗೆ. ಆ್ಯಕ್ಷನ್ ರಿಸರ್ಚ್ಗೆ ಲೋಕಲ್ ಪ್ರಾಬ್ಲಮ್, ಪ್ರಾಕ್ಟಿಷನರ್. ಈ ವರ್ಡ್ಸನ್ನು ಕ್ಯಾಚ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಟಿಕ್ ದ ಕರೆಕ್ಟ್ ಆಪ್ಷನ್. ಓಕೆ. ಸೊ ಡೆಫಿನೇಷನ್ ಏನು? ರಿಸರ್ಚ್ ಏಮ್ಡ್ ಅಟ್ ಸಾಲ್ವಿಂಗ್ ಪ್ರಾಕ್ಟಿಕಲ್ ರಿಯಲ್ ಲೈಫ್ ಪ್ರಾಬ್ಲಮ್ಸ್. ಎಕ್ಸಾಂಪಲ್ ಏನು? ಡೆವಲಪಿಂಗ್ ಅ ಮೊಬೈಲ್ ಆ್ಯಪ್ ಟು ಇಂಪ್ರೂವ್ ಸ್ಟೂಡೆಂಟ್ಸ್ ವೊಕ್ಯಾಬ್ಯುಲರಿ ಲರ್ನಿಂಗ್. ಸೊ ನೆಕ್ಸ್ಟ್ ಏನಿದೆ? ಕೇಸ್ ಸ್ಟಡಿ ಮೆಥಡ್. ಇದರ ಡೆಫಿನೇಷನ್ ಏನು? ಅ ಡೀಪ್ ಆ್ಯಂಡ್ ಡೀಟೇಲ್ ಸ್ಟಡಿ ಆಫ್ ಅ ಸಿಂಗಲ್ ಪರ್ಸನ್ ಆರ್ ಗ್ರೂಪ್ ಆರ್ ಇನ್ಸ್ಟಿಟ್ಯೂಷನ್. ಅಂದರೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ಸ್ ಆಗಿರುತ್ತಲ್ಲ, ಆ ಇನ್ಸಿಡೆಂಟ್ ಮೇಲೆ ನಾವು ಒಂದು ಕೇಸ್ ಸ್ಟಡಿನ ಮಾಡ್ತೀವಲ್ಲ, ಅದನ್ನು ಕೇಸ್ ಸ್ಟಡಿ ಮೆಥಡ್ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೊಂದು ಎಕ್ಸಾಂಪಲು ಸ್ಟಡಿಯಿಂಗ್ ದ ಲೈಫ್, ಸ್ಟ್ರಗಲ್ಸ್ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಆಫ್ ಮಹಾತ್ಮ ಗಾಂಧಿ ಆ್ಯಸ್ ಅ ಫ್ರೀಡಮ್ ಫೈಟರ್. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕೇಸ್ ಸ್ಟಡಿ. ಸೊ ನೆಕ್ಸ್ಟ್ ಏನಿದೆ? ಸ್ಟೆಪ್ಸ್ ಏನು ರಿಸರ್ಚ್ ಕಂಡಕ್ಟ್ ಮಾಡೋಕ್ಕೆ? ಸ್ಟೆಪ್ಸ್ ಏನೇನು ಅದರದ್ದು ಒಂದು ಸೀಕ್ವೆನ್ಸ್ ಹೇಳಿ. ಅಂದರೆ ಇದು ಕೂಡ ನಮಗೆ ನೆಕ್ಸ್ಟು ಅಪ್ಕಮಿಂಗ್ ಕ್ವಶನ್ಸ್ನಲ್ಲಿ ಬರುತ್ತೆ. 2024 ಕ್ವಶನ್ ಪೇಪರ್ನಲ್ಲಿ 4 ಸ್ಟೆಪ್ಸನ್ನು ಕೊಟ್ಟು ಮಧ್ಯದಿಂದ ಇದನ್ನು ಆರ್ಡರ್ನಲ್ಲಿ ನೀವು ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದ್ದಾರೆ. ಆ ಕ್ವಶನ್ನ ನಾವು ಕರೆಕ್ಟಾಗಿ ಯಾವಾಗ ಸಾಲ್ವ್ ಮಾಡ್ಬೋದು ಅಥವಾ ನಾವು ಅದನ್ನು ಅಟೆಂಪ್ಟ್ ಯಾವಾಗ ಮಾಡಬಹುದು ಅಂತಂದರೆ
when we know the steps in conducting research and also its sequence. One by one ಯಾವ್ಯಾವುದು ಅಂತ ಹೇಳಿ. ಸೊ ಲೆಟ್ಸ್ ಡಿಸ್ಕಸ್ ದಿಸ್. ಫಸ್ಟ್ ಏನು ಮಾಡಬೇಕು ರಿಸರ್ಚಲ್ಲಿ? ಐಡೆಂಟಿಫೈ ದ ರಿಸರ್ಚ್ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ದಟ್ ಈಸ್ ದ ಫಸ್ಟ್ ಪಾಯಿಂಟ್, ಐಡೆಂಟಿಫೈಯಿಂಗ್ ದ ರಿಸರ್ಚ್ ಪ್ರಾಬ್ಲಮ್. ಸೆಲೆಕ್ಟ್ ಅ ಟಾಪಿಕ್ ಆರ್ ಪ್ರಾಬ್ಲಮ್ ದಟ್ ನೀಡ್ಸ್ ಇನ್ವೆಸ್ಟಿಗೇಷನ್. ನೀವು ಯಾವುದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಆ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಿ. ದಿಸ್ ಈಸ್ ಫಸ್ಟ್ ಒನ್. ಸೆಕೆಂಡ್ ಒನ್ ಏನು, ನೀವು ಅದನ್ನು ತೊಗೊಂಡ ತಕ್ಷಣ ಆಲ್ರೆಡಿ ಎಕ್ಸಿಸ್ಟಿಂಗ್ ಡೇಟಾಸನ್ನು ನೀವು ಲಿಟ್ರೇಚರ್ ರಿವ್ಯೂ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಇಂಟರ್ನೆಟ್ನಲ್ಲಿ ಅಥವಾ ಬೇರೆ ಕಡೆ ಬುಕ್ಸ್ನಲ್ಲಿ ಆರ್ಟಿಕಲ್ಸ್ನಲ್ಲಿ ಪಬ್ಲಿಷ್ ಆಗಿರೋಂಥ ಡೇಟಾಸನ್ನು ಓದಿ ನಿಮ್ಮ ಟಾಪಿಕ್ ರಿಲೇಟೆಡ್ ಯಾವ್ಯಾವುದಿದೆ ಅದನ್ನೆಲ್ಲ ನೀವು ಗ್ಲಾನ್ಸ್ ಮಾಡಿ ಅದರಿಂದ ಪಾಯಿಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಒಂದು ನಿಮ್ಮ ಪ್ರಾಬ್ಲಮ್ಗೆ ಯಾವುದು ಯೂಸ್ಫುಲ್ ಆಗಿದೆ ಅದನ್ನು ಯೂಟಿಲೈಸ್ ಮಾಡ್ಕೊಳ್ತೀರಲ್ಲ ಅದನ್ನು ಲಿಟ್ರೇಚರ್ ರಿವ್ಯೂ ಅಂತ ಹೇಳ್ತೀವಿ. ಸ್ಟಡಿ ಪ್ರೀವಿಯಸ್ ರಿಸರ್ಚ್ ಥಿಯರೀಸ್ ಆ್ಯಂಡ್ ರಿಪೋರ್ಟ್ಸ್ ರಿಲೇಟೆಡ್ ಟು ದ ಪ್ರಾಬ್ಲಮ್. ಥರ್ಡ್ ಒನ್ ಏನು, ಡಿಫೈನ್ ಆಬ್ಜೆಕ್ಟಿವ್ಸ್ ಆಫ್ ಹೈಪೋಥೆಸಿಸ್. ಥರ್ಡ್ ಪಾಯಿಂಟ್ ಈಸ್ ದಿಸ್ ಒನ್. ಸೆಕೆಂಡ್ ಒನ್ ಈಸ್ ಲಿಟ್ರೇಚರ್ ರಿವ್ಯೂ. ಥರ್ಡ್ ಒನ್ ಏನು, ಹೈಪೋಥೆಸಿಸ್. ಸ್ಟೇಟ್ ವಾಟ್ ಯು ವಾಂಟ್ ಟು ಫೈಂಡ್ ಔಟ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಫಾರ್ಮ್ ಟೆಸ್ಟೇಬಲ್ ಅಸಂಪ್ಷನ್ಸ್. ಇದು ಕೂಡ ಒಂದು ಸಲ ಕೇಸೆಟ್ನಲ್ಲಿ ಕ್ವಶನ್ ಕೇಳಿದ್ರು, ಹೈಪೋಥೆಸಿಸ್ ಅಂದರೆ ಏನು ಅಂಥೇಳಿ. ನೆಕ್ಸ್ಟ್ ಏನಿದೆ, ಸೆಲೆಕ್ಟ್ ರಿಸರ್ಚ್ ಡಿಸೈನ್. ಫೋರ್ತ್ ಪಾಯಿಂಟ್ ಈಸ್ ಟು ಸೆಲೆಕ್ಟ್ ದ ಡಿಸೈನ್. ದಿಸ್ ಈಸ್ ಇಂಪಾರ್ಟೆಂಟ್. ಮೆಥಡಾಲಜಿ, ಚೂಸ್ ವೆದರ್ ಇಟ್ ಈಸ್ ಹಿಸ್ಟಾರಿಕಲ್, ಸರ್ವೆ, ಎಕ್ಸ್ಪೆರಿಮೆಂಟಲ್, ಕೇಸ್ ಸ್ಟಡಿ. ಯಾವ ಟೈಪ್ ಇದಕ್ಕೆ ಸೂಟಬಲ್ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಫಿಫ್ತ್ ಒನ್ ಏನಿದೆ, ಐಡೆಂಟಿಫೈ ಪಾಪ್ಯುಲೇಷನ್ ಆ್ಯಂಡ್ ಸ್ಯಾಂಪಲ್. ಡಿಸೈಡ್ ದ ಗ್ರೂಪ್ ಆಫ್ ಪೀಪಲ್, ಪಾಪ್ಯುಲೇಷನ್ ಆ್ಯಂಡ್ ಸೆಲೆಕ್ಟ್ ದ ಸ್ಯಾಂಪಲ್ ಯೂಸಿಂಗ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್. ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಮೇಲೇನೂ ಕೂಡ ಒಂದು ಕ್ವಶನ್ ಇದೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನಿದೆ, ಸೆಲೆಕ್ಟ್ ಟೂಲ್ಸ್ ಫಾರ್ ಡೇಟಾ ಕಲೆಕ್ಷನ್ಸ್. ಸೆಲೆಕ್ಟ್ ಮಾಡ್ಕೊಳ್ಳೋದು ಡೇಟಾ ಕಲೆಕ್ಷನ್ಗೆ ನೆಕ್ಸ್ಟು. ಆಮೇಲೆ ಕಲೆಕ್ಟ್ ದ ಡೇಟಾ, ಆರ್ಗನೈಸ್ ದ ಡೇಟಾ ಅಥವಾ ಅನಲೈಸ್ ದ ಡೇಟಾ, ಇಂಟರ್ಪ್ರೆಟ್ ದ ಫೈಂಡಿಂಗ್ಸ್, ರಿಪೋರ್ಟ್ ದ ರೈಟಿಂಗ್ ಆ್ಯಂಡ್ ಪ್ರೆಸೆಂಟೇಷನ್. ಸೊ ದೀಸ್ ಆರ್ ಆಲ್ ದ ಸ್ಟೆಪ್ಸ್. ಇದನ್ನು ನಾನು ಒಂದು ಶಾರ್ಟ್ಕಟ್ ಆಗಿ ನೋಡಿ ಪ್ಲೊಮಸ್ಟ್ ಡೇರ್ ಅಂತ ಇಟ್ಕೊಂಡಿದ್ದೀನಿ. ಪಿ ಅಂತಂದರೆ ಪ್ರಾಬ್ಲಮ್, ಎಲ್ ಅಂದರೆ ಲಿಟ್ರೇಚರ್, ಓ ಅಂದರೆ ಹೈಪೋಥೆಸಿಸ್ ಅಥವಾ ಆಬ್ಜೆಕ್ಟಿವ್ಸ್, ಇದನ್ನು ಹೆಚ್ಚು ಅಂತ ಮಾಡಿಕೊಂಡ್ರೆ ಬೆಟರು. ಮೆಥಡ್, ಯಾವ ಮೆಥಡಿಂದ ನೀವು ಮಾಡ್ತೀರಾ ಅಂತ. ಸ್ಯಾಂಪಲ್ ಟೆಸ್ಟಿಂಗು, ಟೂಲು, ಡೇಟಾ ಕಲೆಕ್ಷನ್, ಫಸ್ಟ್ ಡೇಟಾ ಕಲೆಕ್ಷನ್ ಮಾಡೋದು, ಆಮೇಲೆ ಅನಾಲಿಸಿಸ್ ಮಾಡೋದು, ಇಂಟರ್ಪ್ರಿಟೇಷನ್ ಮತ್ತು ರಿಪೋರ್ಟ್. ಇದನ್ನು ನಾನು ಒಂದು ಜಸ್ಟ್ ಫಸ್ಟ್ ಇನಿಷಿಯಲ್ಸನ್ನು ಯೂಸ್ ಮಾಡಿ ಪ್ಲೊಮಸ್ಟ್ ಡೇರ್ ಈ ಥರ ನ್ಯಾಪ್ಕ ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟು ಪಿ ಅಂತಂದರೆ ಫಸ್ಟ್ ಪ್ರಾಬ್ಲಮ್ ತೊಗೋಬೇಕು, ಎಲ್ ಅಂದರೆ ಲಿಟ್ರೇಚರ್ ರಿವ್ಯೂ ಮಾಡಬೇಕು, ಆಬ್ಜೆಕ್ಟಿವ್ಸ್ ಅಥವಾ ಹೈಪೋಥೆಸಿಸನ್ನು ಟೆಸ್ಟ್ ಮಾಡಬೇಕು, ದೆನ್ ಮೆಥಡನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಮೆಥಡ್ ಅಥವಾ ಡಿಸೈನು, ದೆನ್ ಏನು ಮಾಡಬೇಕು, ಸ್ಯಾಂಪ್ಲಿಂಗ್ ಮಾಡಬೇಕು, ದೆನ್ ಟೂಲ್ಸು, ಆಮೇಲೆ ಡೇಟಾ ಕಲೆಕ್ಷನ್, ಡೇಟಾ ಅನಾಲಿಸಿಸ್, ಆಮೇಲೆ ಇಂಟರ್ಪ್ರಿಟೇಷನು, ದೆನ್ ರಿಪೋರ್ಟ್. ರಿಪೋರ್ಟ್ ಈಸ್ ದ ಲಾಸ್ಟ್ ಆಪ್ಷನ್. ಸೊ ಇದಕ್ಕೆ ಒಂದು ಟಿಪ್ಸ್ ಅಂತ ಒಂದು ಸ್ಮಾರ್ಟ್ ಸ್ಟ್ರಾಟಜಿ ಅಂತ ಕೊಟ್ಟಿದ್ದೀನಿ, ಇದನ್ನು ನೆನಪಿಟ್ಕೋಬೋದು. ಸೊ ನೆಕ್ಸ್ಟ್ ಲ್ಯಾಂಜಿಟ್ಯೂಡಿನಲ್ ಸ್ಟಡೀಸ್ ಅಂತ ಹೇಳ್ಬೋದು ಅಥವಾ ರಿಸರ್ಚ್ ಅಂತ ಹೇಳ್ಬೋದು. ಇದು ಕೂಡ 2024ನಲ್ಲಿ ಕ್ವಶನ್ ಕೇಳಿದ್ದಾರೆ ಇದ್ರ ಮೇಲೆ. ಸೊ ಡೆಫಿನೇಷನ್ ಏನು ಅಂದರೆ, ಎ ಸ್ಟಡಿ ಕಂಡಕ್ಟೆಡ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಟು ಅಬ್ಸರ್ವ್ ಚೇಂಜಸ್ ಅಬ್ಸರ್ವ್ ಮಾಡ್ತೀವಲ್ಲ, ಲಾಂಗ್ ಪೀರಿಯಡ್ ಆಫ್ ಟೈಮ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ಸೊ ಎಕ್ಸಾಂಪಲ್ ಏನು ಅಂದರೆ, ಸ್ಟಡಿಂಗ್ ದಿ ಅಕಾಡೆಮಿಕ್ ಗ್ರೋತ್ ಆಫ್ ದ ಸೇಮ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೇಮ್ ಗ್ರೂಪ್ ಮೇಲೇ ಒಂದು ಸ್ಪ್ಯಾನ್ ಆಫ್ ಟೈಮ್ ಆದಮೇಲೆ ಮತ್ತೆ ನಾವು ಚೆಕ್ ಮಾಡ್ತೀವಲ್ಲ, ಅದನ್ನು ಲಾಂಜಿಟ್ಯೂಡಿನಲ್ ಅಂತ ಹೇಳ್ತಿದ್ದಾರೆ. ಕ್ರಾಸ್ ಸೆಕ್ಷನಲ್ ಅಂದ್ರೇನು, ಆ ಸ್ಟಡಿ ಕಂಡಕ್ಟೆಡ್ ಅಟ್ ಅ ಸಿಂಗಲ್ ಪಾಯಿಂಟ್ ಇನ್ ಟೈಮ್ ಆನ್ ಡಿಫ್ರೆಂಟ್ ಗ್ರೂಪ್ಸ್. ಒಂದೇ ಟೈಮ್ನಲ್ಲಿ ಡಿಫ್ರೆಂಟ್ ಗ್ರೂಪ್ಸನ್ನು ನಾವು ಟೆಸ್ಟ್ ಮಾಡ್ತೀವಲ್ಲ, ಅದನ್ನು ಕ್ರಾಸ್ ಸೆಕ್ಷನಲ್ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಎಕ್ಸಾಂಪಲ್ ಏನು, ಸರ್ವೈವಿಂಗ್ ಸ್ಟೂಡೆಂಟ್ಸ್ ಫ್ರಮ್ 1st, 5th ಆ್ಯಂಡ್ 10th ಗ್ರೇಡ್ ಇನ್ ದ ಸೇಮ್ ಇಯರ್ ಟು ಕಂಪೇರ್ ದೇರ್ ರೀಡಿಂಗ್ ಸ್ಕಿಲ್ಸ್. ಸೊ ಇದರದ್ದು ಒಂದು ಕೀ ಪಾಯಿಂಟ್ ಏನು ಅಂದರೆ, ಅಬ್ಸರ್ವ್ಸ್ ಡಿಫ್ರೆಂಟ್ ಗ್ರೂಪ್ಸ್. ಇದು ತುಂಬ ಇಂಪಾರ್ಟೆಂಟ್ ನೋಡಿ, ಡಿಫ್ರೆಂಟ್ ಗ್ರೂಪ್ಸ್, ಒನ್ ಪಾಯಿಂಟ್ ಇನ್ ಟೈಮ್. ಸೊ ಲಾಂಜಿಟ್ಯೂಡಿನಲ್ ಅಂತಂದರೆ ಲಾಂಗ್ ಪೀರಿಯಡ್ ಆಫ್ ಟೈಮು ಸೇಮ್ ಗ್ರೂಪ್ಗೆ. ಸೊ ಈ ಥರದ್ದೆಲ್ಲ ಶಾರ್ಟ್ಕಟ್ಸು ನೀವು ಒಂದು ಕಡೆ ಬರ್ಕೊಳ್ತಾ ಹೋದರೆ ನಿಮಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ. ಕ್ವಿಕ್ಕಾಗಿ ನೀವು ಅದನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಸೊ ಸ್ಮಾರ್ಟ್ ಸ್ಟ್ರಾಟಜಿ ನೋಡಿ, ಲಾಂಜಿಟ್ಯೂಡಿನಲ್ ಅಂದರೆ ಅಬ್ಸರ್ವಿಂಗ್ ದ ಸೇಮ್ ಗ್ರೂಪ್ ಓವರ್ ಟೈಮ್, ಕ್ರಾಸ್ ಸೆಕ್ಷನಲ್ ಅಂತಂದರೆ ಅಬ್ಸರ್ವಿಂಗ್ ಡಿಫ್ರೆಂಟ್ ಗ್ರೂಪ್ಸ್ ಅಟ್ ದ ಸೇಮ್ ಟೈಮ್. ಓಕೆ, ಸೊ ನೆಕ್ಸ್ಟ್ ಇಸ್ ಪ್ಲಗ್ಯಾರಿಸಮ್, ವೆರಿ ಇಂಪಾರ್ಟೆಂಟ್. 2024ನಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಕ್ವಶನ್ ಇದೆ ನೋಡಿ. ನಾನು ಆಲ್ಮೋಸ್ಟ್ ಆಲ್ ಪಾಸಿಬಲ್ ಕ್ವಶನ್ಸ್ ಏನೇನು ರಿಸರ್ಚ್ ರಿಗಾರ್ಡಿಂಗ್ ಕೇಳಬಹುದು
ಅದನ್ನು ಒಂದು ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಪ್ಲೀಸ್ ನಿಮಗೆ ಇದು ಯೂಸ್ಫುಲ್ ಅಂತ ಅನಿಸಿದ್ರೆ ಅಥವಾ ಇದನ್ನು ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು KCET 2025ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಪ್ಲಗ್ಯಾರಿಸಮ್ ಅಂದರೆ ಏನು ಅಂತ ಹೇಳಿದ್ರೆ, ಪ್ಲಗ್ಯಾರಿಸಮ್ ಈಸ್ ದ ಆ್ಯಕ್ಟ್ ಆಫ್ ಯೂಸಿಂಗ್ someone else's ideas, words or work without proper acknowledgement, presenting as it is your own. ಪ್ಲಗ್ಯಾರಿಸಮ್ ಅಂದರೆ ಏನು ಅಂದರೆ, ಈಗ ಲಿಟ್ರೇಚರ್ ರಿವ್ಯೂನಲ್ಲಿ ನಾವು ಬೇರೆಯವ್ರದ್ದು ವರ್ಕ್ ನಮ್ಮ ವರ್ಕ್ಗೆ ಯೂಸ್ಫುಲ್ ಆಗುತ್ತೆ ಅಂದರೆ ನಾವು ಅದನ್ನು ಪಿಕ್ ಮಾಡ್ಕೊಳ್ತೀವಲ್ವಾ. ಪಿಕ್ ಮಾಡ್ಕೊಳ್ಳೋದೇನು ಪ್ರಾಬ್ಲಮ್ ಇಲ್ಲ, ನೀವು ಅಲ್ಲಿಂದ ತಗೊಂಡ ಮೇಲೆ ಅವ್ರಿಗೆ ಸೈಟೇಷನ್ ಕೊಡಬೇಕು. ಅಂದರೆ ಅದನ್ನು ಸೈಟ್ ಮಾಡಬೇಕು ಅಥವಾ ಕೋಟ್ ಮಾಡಬೇಕು ಅಥವಾ ಅಕ್ನಾಲೇಜ್ ಮಾಡಬೇಕು. ನಾವು ಇಷ್ಟು ಕಾನ್ಸೆಪ್ಟನ್ನು ಬೇರೆಯವರಿಂದ ತೊಗೊಂಡಿದ್ದೀವಿ ಅಂತ ಅವ್ರಿಗೆ ಪ್ರಾಪರಾಗಿ ಕ್ರೆಡಿಟ್ ಕೊಟ್ಬಿಟ್ರೆ ಅದು ಪ್ಲಗ್ಯಾರಿಸಮ್ ಆಗಲ್ಲ. ನೀವು ಅದಕ್ಕೆ ಕ್ರೆಡಿಟ್ ಕೊಡ್ದೇ ಆ್ಯಸ್ ಇಫ್ ಅದು ನಮ್ಮದೇ ವರ್ಕ್ ಅಂತ ನೀವು ಪ್ರೆಸೆಂಟ್ ಮಾಡಿದ್ರೆ ಅದು ಪ್ಲಗ್ಯಾರಿಸಮ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ವಾಟ್ ಎವರ್ ಯು ಆರ್ ಯೂಸಿಂಗ್ ಡೇಟಾಸ್ ಆರ್ ವರ್ಡ್ಸ್ ಆರ್ ಐಡಿಯಾಸ್ ಆಫ್ someone else's, then you have to give the proper credit. Proper credit if you give, then it is not plagiarism. If you are not giving the proper credit, then it will include in plagiarism. Okay, so example is always quote. Example in the copying paragraphs from a book or website in your assignment without citing the source. ಸೈಟ್ ಮಾಡಿಬಿಟ್ರೆ ಅದು ಪ್ಲಗ್ಯಾರಿಸಮ್ ಆಗಲ್ಲ. ನೀವು ಯಾವುದು ಡೇಟಾ ತೊಗೊಂಡಿರ್ತೀರ ಅದನ್ನು ಸೈಟ್ ಮಾಡದೇ ಇದ್ದಾಗ ಅದು ನಮ್ಮದೇ ವರ್ಕ್ ಅಂತ ನೀವು ಮ್ಯಾನಿಪುಲೇಟ್ ಮಾಡಿ ತೋರಿಸ್ಕೊಂಡ್ರೆ ಅದು ಪ್ಲಗ್ಯಾರಿಸಮ್ ಆಗುತ್ತೆ. ಸೊ ಅದಕ್ಕೆ ಟಿಪ್ ಏನು, ಆಲ್ವೇಸ್ ಕೋಟ್, ಪ್ಯಾರಾಫ್ರೇಸ್ ಆ್ಯಂಡ್ ಸೈಟ್ ಸೋರ್ಸಸ್ ಟು ಅವಾಯ್ಡ್ ಪ್ಲಗ್ಯಾರಿಸಮ್. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ನೊಂದಿದೆ ನೋಡಿ, ಬಿಬ್ಲಿಯೋಗ್ರಫಿ ಅಂತ ಹೇಳ್ತಾರೆ. ಏನು ಬಿಬ್ಲಿಯೋಗ್ರಫಿ ಅಂತ ಹೇಳಿದ್ರೆ, ಈಸ್ ಅ ಲಿಸ್ಟ್ ಆಫ್ ಆಲ್ ಸೋರ್ಸಸ್, ಬುಕ್ಸ್, ಆರ್ಟಿಕಲ್ಸ್, ವೆಬ್ಸೈಟ್ಸ್ consulted during research whether or not they are cited in the work. ಬಿಬ್ಲಿಯೋಗ್ರಫಿ ಅಂದರೆ ಯಾವ್ಯಾವುದು ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಸೋರ್ಸಸನ್ನು ಅದಕ್ಕೆಲ್ಲ ಕ್ರೆಡಿಟ್ ಕೊಡ್ತಾ ಹೋಗೋದು. ಸೊ ಈ ಕ್ರೆಡಿಟ್ ಕರೆಕ್ಟಾಗಿ ಕೊಟ್ಬಿಟ್ರೆ ನಿಮಗೆ ಅದು ಪ್ಲಗ್ಯಾರಿಸಮ್ನಲ್ಲಿ ಬರಲ್ಲ. ಸೊ ನೋಡಿ, ಸಮ್ ಜರ್ನಲ್ಸು ಈ ಫಾರ್ಮೆಟ್ನಲ್ಲಿ ಕೇಳ್ತಾರೆ. ಫಸ್ಟು ಟಾಪಿಕ್ ಬರೀರಿ, ದೆನ್ ಇಯರ್ ಬರೀರಿ, ದೆನ್ ಯಾವುದು ಕಾನ್ಸೆಪ್ಟ್ ಏನು ಅಂತ ನಿಮ್ಮ ಪೇಪರ್ ಅಥವಾ ಆರ್ಟಿಕಲ್ಸ್ದು ಟಾಪಿಕ್ ಏನಿದೆ ಅದನ್ನು ಬರೀರಿ ಅಂತ ಹೇಳ್ತಾರೆ. ಮತ್ತು ಈ ಥರ ಒಂದು ಪ್ಯಾಟ್ರನನ್ನು ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡಬೇಕು. ಸೊ ಪ್ರಾಪರ್ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಅದನ್ನು ಬಿಬ್ಲಿಯೋಗ್ರಫಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಸ್ ರೆಫರೆನ್ಸಸ್. ರೆಫರೆನ್ಸಸ್ ಆರ್ ದ ಲಿಸ್ಟ್ ಆಫ್ ಸೋರ್ಸಸ್ ದಟ್ ಆರ್ ಆ್ಯಕ್ಚುಲಿ ಸೈಟೆಡ್ ಆರ್ ಕೋಟೆಡ್ ಇನ್ ಯುವರ್ ರಿಸರ್ಚ್ ವರ್ಕ್. ಕೋಟ್ ಮಾಡಿರ್ತೀವಲ್ಲ ಅದನ್ನು ರೆಫರೆನ್ಸಸ್ ಅಂತ ಹೇಳ್ತಿದ್ದಾರೆ. ಸೊ ನೀವು ಬಿಬ್ಲಿಯೋಗ್ರಫಿ ಮತ್ತು ರೆಫರೆನ್ಸಸ್ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಅಂತಲೂ ಕೂಡ ಗೂಗಲ್ ಸರ್ಚ್ ಮಾಡ್ಕೋಬೋದು. ಪ್ರೈಮರಿ ಮತ್ತು ಸೆಕೆಂಡರಿ ಡೇಟಾ ಬಗ್ಗೆನೂ ಇನ್ಫಾರ್ಮ್ ಮಾಡ್ತೀನಿ ಇಲ್ಲಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ, ಎಥಿಕ್ಸ್ ಇನ್ ರಿಸರ್ಚ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ನು. ಪ್ರಿನ್ಸಿಪಲ್ಸ್ ಟು ಕಂಡಕ್ಟ್ ರಿಸರ್ಚ್ ರೆಸ್ಪಾನ್ಸಿಬ್ಲಿ, ಹಾನೆಸ್ಟ್ಲಿ ಆ್ಯಂಡ್ ವಿತೌಟ್ ಹಾರ್ಮ್. ಎಕ್ಸಾಂಪಲ್ ಏನು, ಸೀಕಿಂಗ್ ಕನ್ಸೆಂಟ್ ಫ್ರಮ್ ಪಾರ್ಟಿಸಿಪೆಂಟ್ಸ್, ಅವಾಯ್ಡಿಂಗ್ ಪ್ಲಗ್ಯಾರಿಸಮ್. ಎಥಿಕ್ಸ್ ಅಂತಂದ್ರೇನು, ಆನೆಸ್ಟಿ ಇರಬೇಕು, ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು, ಬೇರೆಯವ್ರಿಗೆ ಯಾರಿಗೂ ಹಾರ್ಮ್ ಆಗಬಾರ್ದು. ಸೊಸೈಟಿನಲ್ಲಿ ಯಾರಿದ್ದಾರೆ, ಪೀಪಲ್ ಆಗ್ಬೋದು, ಅನಿಮಲ್ಸ್ ಆಗ್ಬೋದು, ಯಾರಿಗೂ ಹಾರ್ಮ್ ಇಲ್ಲದೇ ನೀವು ರಿಸರ್ಚ್ ಕಂಡಕ್ಟ್ ಮಾಡ್ತಿರಲ್ಲ ಅದನ್ನು ಎಥಿಕ್ಸ್ ಅಂತ ಹೇಳ್ತೀವಿ. ಸೊ ಇಂಪಾರ್ಟೆಂಟ್ ರಿಸರ್ಚ್ ಟರ್ಮ್ಸ್ ಏನೇನು ಅಂದರೆ, ವ್ಯಾಲಿಡಿಟಿ ಇದೆ, ರಿಲಯಬಿಲಿಟಿ ಇದೆ. ವ್ಯಾಲಿಡಿಟಿ ಅಂದ್ರೇನು, ದ ಎಕ್ಸ್ಟೆಂಟ್ ಟು ವಿಚ್ ಅ ರಿಸರ್ಚ್ ಟೂಲ್ ಮೆಷರ್ಸ್ ವಾಟ್ ಇಟ್ ಈಸ್ ಇಂಟೆಂಡೆಡ್ ಟು ಮೆಷರ್. ಇದು ತುಂಬ ಇಂಪಾರ್ಟೆಂಟ್. ಯಾವುದನ್ನು ಮೆಷರ್ ಮಾಡಬೇಕು ಅದಷ್ಟೇ ಮೆಷರ್ ಮಾಡುತ್ತೆ, ರಿಮೈನಿಂಗ್ ಥಿಂಗ್ಸನ್ನು ಅವರು ಮೆಷರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಅ ಮ್ಯಾಥ್ ಟೆಸ್ಟ್ ಮೆಷರಿಂಗ್ ಮ್ಯಾಥ್ ಸ್ಕಿಲ್ ಈಸ್ ವ್ಯಾಲಿಡ್ ಇಫ್ ಇಟ್ ಆ್ಯಕ್ಚುಲಿ ಟೆಸ್ಟ್ ಮ್ಯಾಥಮೆಟಿಕ್ಸ್, ನಾಟ್ ರೀಡಿಂಗ್ ಎಬಿಲಿಟಿ. ಮ್ಯಾಥ್ಸ್ ಟೆಸ್ಟನ್ನು ನಾವು ಮಾಡ್ತಾ ಇದ್ದೀವಿ ಮೆಷರಿಂಗ್ ಸ್ಕಿಲ್ಸ್ ಅಂತ ಹೇಳಿದ್ರೆ, ಇದನ್ನು ವ್ಯಾಲಿಡ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ಅದನ್ನು ಬರೀ ಮ್ಯಾಥಮೆಟಿಕ್ಸ್ ರಿಲೇಟೆಡೇ ನೀವು ಟೆಸ್ಟ್ ಮಾಡಬೇಕು, ರೀಡಿಂಗ್ ಎಬಿಲಿಟಿ ಬಗ್ಗೆ ಟೆಸ್ಟ್ ಮಾಡಬಾರ್ದು. ಸೊ ವಾಟ್ ಈಸ್ ಇಂಟೆಂಡೆಡ್ ಟು ಮೆಷರ್, ದಟ್ ಈಸ್ ವ್ಯಾಲಿಡಿಟಿ. ರಿಲಯಬಿಲಿಟಿ ಅಂದ್ರೇನು, ರಿಲಯಬಿಲಿಟಿ ಅಂತಂದರೆ ನಾವು ರಿಲೇ ಮಾಡಬಹುದು ಅಂತ. ಪದೇ ಪದೇ ನಾವು ರಿಸರ್ಚ್ ಮಾಡಿದ್ರೂ ಕೂಡ ಸೇಮ್ ರಿಸಲ್ಟ್ ಬರುತ್ತಲ್ಲ ನೋಡಿ, ಸಿಮಿಲರ್ ರಿಸಲ್ಟ್ ಬರುತ್ತಲ್ಲ, ಅದನ್ನು ನಾವು ರಿಲಯಬಿಲಿಟಿ ಅಂತ ಹೇಳ್ತೀವಿ. ಆಬ್ಜೆಕ್ಟಿವಿಟಿ ಅಂದ್ರೇನು, ದ ಡಿಗ್ರಿ ಟು ವಿಚ್ ರಿಸರ್ಚ್ ಫೈಂಡಿಂಗ್ಸ್ ಆರ್ ಫ್ರೀ ಫ್ರಮ್ ಪರ್ಸ್ನಲ್ ಬಯಾಸ್, ಸಬ್ಜೆಕ್ಟಿವ್ ಇನ್ಫ್ಲುಯೆನ್ಸ್. ಏನು ಅದರಲ್ಲಿ ನಾವು ಬಯಸ್ನೆಸ್ ಮಾಡಬಾರ್ದು. ಏನು ರೀಡಿಂಗ್ಸ್ ಬರುತ್ತೆ ಅದನ್ನು ಆ್ಯಸ್ ಇಟ್ ಈಸ್ ರೆಪ್ರೆಸೆಂಟ್ ಮಾಡಬೇಕು.
ಅದರಲ್ಲಿ ನಾವು ಯಾವುದೇ ರೀತಿಯ ಮ್ಯಾನಿಪುಲೇಷನ್ ಮಾಡಬಾರ್ದು, ಅದನ್ನು ಆಬ್ಜೆಕ್ಟಿವಿಟಿ ಅಂತ ಹೇಳ್ತಾರೆ. ಅದಕ್ಕೊಂದು ಎಕ್ಸಾಂಪಲು, ಅ ಸರ್ವೆ ಅನಲೈಸ್ಡ್ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ವಿತೌಟ್ ಲೆಟ್ಟಿಂಗ್ ದ ರಿಸರ್ಚರ್ಸ್ ಒಪಿನಿಯನ್ಸ್ ಅಫೆಕ್ಟ್ ದ ರಿಸಲ್ಟ್. ಸೊ ನೆಕ್ಸ್ಟ್ ಏನಿದೆ, ಹೈಪೋಥೆಸಿಸ್. ಅ ಟೆಂಟೇಟಿವ್ ಸ್ಟೇಟ್ಮೆಂಟ್. ಇದು ಮೈಸೂರು ಯೂನಿವರ್ಸಿಟಿಯಿಂದ ಕಾಲ್ ಮಾಡಿದ್ರಲ್ಲ, ಆಗ ಲಾಸ್ಟ್ ಟೈಮ್ ಕೇಸ್ ಇಟ್ಟು ಕಾಲ್ ಮಾಡಿದಾಗ ಇದೊಂದು ಕ್ವಶನ್ ಇತ್ತು. ಹೈಪೋಥೆಸಿಸ್ ಅಂದರೆ ಏನು? ಎ ಟೆಂಟೇಟಿವ್ ಸ್ಟೇಟ್ಮೆಂಟ್ ಅಥವಾ ಅಸಂಪ್ಷನ್ ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ವೇರಿಯೇಬಲ್ಸ್ ದಟ್ ಕ್ಯಾನ್ ಬಿ ಟೆಸ್ಟೆಡ್. ಎಕ್ಸಾಂಪಲ್ ಏನು? ಸ್ಟೂಡೆಂಟ್ಸ್ ಹೂ ಸ್ಟಡಿ ಇನ್ ಗ್ರೂಪ್ಸ್ ಸ್ಕೋರ್ ಹೈಯರ್ ದ್ಯಾನ್ ದೋಸ್ ಹೂ ಸ್ಟಡಿ ಅಲೋನ್. ಇದು ನಮ್ಮದು ಜಸ್ಟ್ ಒಂದು ನಾವೇ ಟೆಂಟೇಟಿವ್ ಸ್ಟೇಟ್ಮೆಂಟ್ ಕೊಡ್ತಿರೋದು. ಇದು ಟ್ರೂ ಆಗಲೇಬೇಕು ಅಂತ ಏನು ಕಂಡೀಷನ್ಸ್ ಇಲ್ಲ. ಹೈಪೋಥೆಸಿಸ್ ಕ್ಯಾನ್ ಬಿ ಟ್ರೂ ಆರ್ ಫಾಲ್ಸ್, ದಟ್ ಕ್ಯಾನ್ ಬಿ ಡಿಸೈಡೆಡ್ ಆಫ್ಟರ್ ರಿಸರ್ಚ್. ಓಕೆ, ಸೊ ನೆಕ್ಸ್ಟ್ ಏನಿದೆ, ವೇರಿಯೇಬಲ್. ಡೆಫಿನೇಷನ್ ಏನು? ಎನಿ ಫ್ಯಾಕ್ಟರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಕ್ಯಾನ್ ಚೇಂಜ್ ಆರ್ ವೇರಿ ಇನ್ ಅ ಸ್ಟಡಿ. ಟೈಪ್ಸ್ ಏನು? ಇಂಡಿಪೆಂಡೆಂಟ್ ವೇರಿಯೇಬಲ್, ಡಿಪೆಂಡೆಂಟ್ ವೇರಿಯೇಬಲ್. ಇದನ್ನು ನೋಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪಾಪ್ಯುಲೇಷನ್ ಇದೆ. ಪಾಪ್ಯುಲೇಷನು ಕೂಡ ರಿಸರ್ಚ್ಗೆ ಒಂದು ಇಂಪಾರ್ಟೆಂಟ್ ಟೂಲು. ದ ಎಂಟೈರ್ ಗ್ರೂಪ್ ದ ರಿಸರ್ಚರ್ ವಾಂಟ್ಸ್ ಟು ಸ್ಟಡಿ, ಅದನ್ನು ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಬಟ್ ಏನೇ ಸ್ಟಡಿ ಮಾಡಬೇಕಾದ್ರೂ ನಾವು ಡೈರೆಕ್ಟ್ಲಿ ಪಾಪ್ಯುಲೇಷನ್ ಮೇಲೆ ಅಪ್ಲೈ ಮಾಡಲ್ಲ. ಫಸ್ಟ್ ಒಂದು ಸ್ಯಾಂಪಲನ್ನು ತೊಗೊಳ್ತೀವಿ. ಸ್ಯಾಂಪಲ್ ಅಂದರೆ ಒಂದು ಸಬ್ಸೆಟ್. ಈ ದೊಡ್ಡದು ಲಾರ್ಜ್ ಗ್ರೂಪ್ ಇದೆಯಲ್ಲ, ಎಂಟೈರ್ ಗ್ರೂಪು, ಅದರದ್ದು ಒಂದು ಸಬ್ಸೆಟ್ಟನ್ನು ತೊಗೊಂಡು ಅದ್ರ ಮೇಲೆ ಸ್ಟಡಿ ಮಾಡಿ ಆಮೇಲೆ ನಾವು ಜನರಲೈಸೇಷನ್ಗೆ ಹೋಗ್ತೀವಿ. ಸೊ ಎಕ್ಸಾಂಪಲ್ ಏನು ಹೇಳ್ಬೋದು, 100 ಸ್ಟೂಡೆಂಟ್ಸ್ ಸೆಲೆಕ್ಟೆಡ್ ಫ್ರಮ್ 5 ಸ್ಕೂಲ್ಸ್ ಇನ್ ಕರ್ನಾಟಕ. ಸೊ ಒಂದು ಸ್ಮಾಲ್ ಗ್ರೂಪ್ ಆಫ್ ಪೀಪಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಲ್ಲ ಎಂಟೈರ್ ಗ್ರೂಪಿಂದ, ಅದನ್ನು ಸ್ಯಾಂಪಲ್ ಅಂತ ಹೇಳ್ತೀವಿ. ಇದರಲ್ಲಿ ಪ್ರೈಮರಿ ಡೇಟಾ ಮತ್ತು ಸೆಕೆಂಡರಿ ಡೇಟಾ ಅಂತಲೂ ಬರುತ್ತೆ ನೋಡಿ. ಪ್ರೈಮರಿ ಡೇಟಾ ಮತ್ತು ಸೆಕೆಂಡರಿ ಡೇಟಾ ಅಂತ ಬರುತ್ತೆ. ಸೊ ಅದೇನು ಅಂತ ಹೇಳಿದ್ರೆ, ಪ್ರೈಮರಿ ಡೇಟಾ ಕಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದ ರಿಸರ್ಚರ್. ಡೈರೆಕ್ಟಾಗಿ ರಿಸರ್ಚರ್ ಕಲೆಕ್ಟ್ ಮಾಡ್ಕೊಳ್ತಾರಲ್ಲ, ಅದನ್ನು ಪ್ರೈಮರಿ ಡೇಟಾ ಅಂತ ಹೇಳ್ತೀವಿ. ಹೀಗೆ ರೆಪ್ರೆಸೆಂಟ್ ಮಾಡ್ತಾರೆ. ಅದು 1 ಮೇಲೆ ಸ್ಮಾಲ್ ಸರ್ಕಲ್ಲು. ಸೆಕೆಂಡರಿ ಡೇಟಾ ಅಂದರೆ 2 ಮೇಲೆ ಸ್ಮಾಲ್ ಸರ್ಕಲ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಸೆಕೆಂಡರಿ ಡೇಟಾ ಅಂದ್ರೇನು ಅಂದರೆ, ಡೇಟಾ ಆಲ್ರೆಡಿ ಕಲೆಕ್ಟೆಡ್ ಬೈ ಅದರ್ಸ್. ಬೇರೆಯವ್ರು ಕಲೆಕ್ಟ್ ಮಾಡಿದಾರಲ್ಲ, ಅದ್ರ ಮೇಲೆ ನೀವು ನಿಮ್ಮ ಥಿಯರೀಸ್ನ ಬಿಲ್ಡ್ ಮಾಡ್ತೀರಾ ಅಂಥೇಳಿ. ಸೊ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಪ್ರೈಮರಿ ಡೇಟಾಗೆ ಸರ್ವೆ, ಇಂಟರ್ವ್ಯೂಸ್, ಅಬ್ಸರ್ವೇಷನ್ಸ್ ಕಂಡಕ್ಟೆಡ್ ಬೈ ದ ರಿಸರ್ಚ್. ಫಸ್ಟ್ ಹ್ಯಾಂಡ್ ಡೇಟಾನ ನಾವು ಪ್ರೈಮರಿ ಡೇಟಾ ಅಂತ ಹೇಳ್ತಿದ್ದೀವಿ. ಸೆಕೆಂಡ್ ಹ್ಯಾಂಡ್ ಡೇಟಾನ ನಾವು ಸೆಕೆಂಡರಿ ಡೇಟಾ ಅಂತ ಹೇಳ್ತೀವಿ. ಸೆನ್ಸಸ್ ರಿಪೋರ್ಟ್ಸ್, ಬುಕ್ಸ್, ರಿಸರ್ಚ್ ಆರ್ಟಿಕಲ್ಸ್, ಸೆನ್ಸಸ್. ಸೊ ಕೇಸ್ ಸ್ಟಡಿ ಅಂದರೆ ಏನು ಅಂದರೆ, ಇನ್ ಡೆಪ್ತ್ ಸ್ಟಡಿ ಆಫ್ ಅ ಸಿಂಗಲ್ ಪರ್ಸನ್ ಮೇಲೆ ಅಥವಾ ಗ್ರೂಪ್ ಮೇಲೆ ಅಥವಾ ಇವೆಂಟ್ ಮೇಲೆ ನಾವು ಮಾಡಿರ್ತೀವಲ್ಲ, ಅದನ್ನು ನಾವು ಕೇಸ್ ಸ್ಟಡಿ ಅಂತ ಹೇಳ್ತಿದ್ದೀವಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಟೂಲ್ ರಿಸರ್ಚಲ್ಲಿ ಅಂದರೆ ಬಯಾಸ್ ಮತ್ತು ಅನ್ಬಯಾಸ್ಡ್. ಸೊ ಬಯಾಸ್ಡ್ ಅಂತಂದ್ರೇನು? ಪಕ್ಷಪಾತ, ಅನ್ಫೇರು. ನೋಡಿ, ಇಲ್ಲಿ ಬಯಾಸ್ ಇದ್ದರೆ ಇಲ್ಲಿ ಅನ್ಫೇರು, ಇಲ್ಲಿ ಇದ್ದರೆ ಇಲ್ಲಿ ಫೇರು. ಸೊ ಅನ್ಬಯಾಸ್ನೆಸ್ ಅಂತ ಹೇಳಿದ್ರೆ ಫೇರ್, ಅನ್ಫೇರ್ ಅಂತ ಹೇಳಿದ್ರೆ ಬಯಾಸ್ನೆಸ್. ಆ ಥರ ನೀವು ಒಂದು ಲಿಂಕನ್ನು ಮಾಡ್ಕೋಬೋದು. ಕನ್ನಡದಲ್ಲೂ ಕೂಡ ನಾನು ಕೊಟ್ಟಿದ್ದೀನಿ ನೋಡಿ. ನಿರಪೇಕ್ಷೆ ಅದು ಪಕ್ಷಪಾತ. ಸೊ ರಿಸರ್ಚ್ ಮಾಡಬೇಕಾದ್ರೆ ಯಾವುದು ಇನ್ಫ್ಲುಯೆನ್ಷಿಯಲ್ ಪಾರ್ಟ್ ಇರಬಾರ್ದು. ಆ್ಯಸ್ ಇಟ್ ಈಸ್ ನಾವು ಆನೆಸ್ಟಿಯಿಂದ ಏನು ರಿಸಲ್ಟ್ಸ್ ಬರುತ್ತೆ ಅದನ್ನು ವಿತೌಟ್ ಎನಿ ಮ್ಯಾನಿಪುಲೇಷನ್ ಪ್ರೆಸೆಂಟ್ ಮಾಡಬೇಕು. ದಟ್ ಈಸ್ ಅನ್ಬಯಸ್ನೆಸ್, ಫೇರ್ ರಿಸಲ್ಟ್ ಅಂತ ಹೇಳ್ತೀವಿ. ಸೊ ಬಯಸ್ ಅಂದ್ರೇನು ಮತ್ತು ಅನ್ಬಯಸ್ ಅಂದ್ರೇನು ಅಂತ ಇಲ್ಲಿ ಕೊಟ್ಟಿದ್ದೀನಿ, ನೀವು ಜಸ್ಟ್ ನೋಡ್ಕೊಳ್ಳಿ, ಅಥವಾ ನೀವು ಕೂಡ ಇದನ್ನು ಗೂಗಲ್ ಮಾಡ್ಕೋಬೋದು. ಸೊ ಆಬ್ಜೆಕ್ಟಿವಿಟಿ ಮತ್ತು ಸಬ್ಜೆಕ್ಟಿವಿಟಿ ಅಂದರೆ ಏನು ಅಂತ ಹೇಳಿದ್ರೆ, ಆಬ್ಜೆಕ್ಟಿವಿಟಿ ಅಂತ ಹೇಳಿದ್ರೆ ಆಬ್ಜೆಕ್ಟಿವಿಟಿ ಮೀನ್ಸ್ ಬೀಯಿಂಗ್ ಇಂಪಾರ್ಷಿಯಲ್. ಪಾರ್ಶಿಯಾಲಿಟಿ ಮಾಡಬಾರ್ದು, ನ್ಯೂಟ್ರಲ್ ಆಗಿರಬೇಕು, ಫ್ರೀ ಫ್ರಮ್ ಪರ್ಸ್ನಲ್ ಫೀಲಿಂಗ್ಸ್ ಆ್ಯಂಡ್ ಬಯಾಸ್ನೆಸ್. ಇನ್ ರಿಸರ್ಚ್ ಇಟ್ ಎನ್ಶೋರ್ಸ್ ದ ರಿಸಲ್ಟ್ ರಿಫ್ಲೆಕ್ಟ್ ರಿಯಾಲಿಟಿ, ನಾಟ್ ರಿಸರ್ಚರ್ಸ್ ಒಪಿನಿಯನ್. ರಿಸರ್ಚರ್ಸ್ ಒಪಿನಿಯನ್ ಇನ್ಕ್ಲೂಡ್ ಆಗಬಾರ್ದು. ಆನೆಸ್ಟಿಯಿಂದ ಮಾಡ್ತೀವಲ್ಲ, ಅದನ್ನು ಆಬ್ಜೆಕ್ಟಿವಿಟಿ ಅಂತ ಹೇಳ್ತಿದ್ದಾರೆ. ಸಬ್ಜೆಕ್ಟಿವಿಟಿ ಅಂದರೆ ಏನು ಅಂತ ಹೇಳಿದ್ರೆ ನೋಡಿ, ಸಬ್ಜೆಕ್ಟಿವಿಟಿ ಮೀನ್ಸ್ ಬೀಯಿಂಗ್ ಇನ್ಫ್ಲುಯೆನ್ಸ್ಡ್ ಬೈ ಪರ್ಸ್ನಲ್ ಫೀಲಿಂಗ್ಸ್, ಒಪಿನಿಯನ್ಸ್ ಆರ್ ಪ್ರಿಫರೆನ್ಸಸ್. ಇದನ್ನು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತಲೂ ಹೇಳ್ತಾರೆ. ಅಂದರೆ ಇನ್ಫ್ಲುಯೆನ್ಸ್ ಆಗಿಬಿಡ್ತೀವಿ ನಾವು ಪರ್ಸನ್ಸ್ದು ಫೀಲಿಂಗ್ಸಿಂದ ಅಥವಾ ನಾವು ಪ್ರಿಫರೆನ್ಸಸ್ಸಿಂದ ನಾವು ಇಂಪಾರ್ಷಲ್ ಆಗಿ ಹೋಗ್ತೀವಲ್ಲ, ಅದನ್ನು ಸಬ್ಜೆಕ್ಟಿವಿಟಿ ಅಂತ ಹೇಳ್ತಾರೆ.
ಸೊ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಕೂಡ ನಾನಿವತ್ತು ರಿಸರ್ಚ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ಹೋಲ್ ವಿಡಿಯೋನ ನೋಡಿ, ನಿಮ್ಗೆ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನಿಸುತ್ತೆ ಅದನ್ನೆಲ್ಲ ಒಂದು ಕಡೆ ರೈಟ್ ಡೌನ್ ಮಾಡಿ. ಸೊ ಲಾಸ್ಟಲ್ಲಿ ನೀವು ಎಕ್ಸಾಮ್ 1-3 ಡೇಸ್ ಇದೆ ಅಂತಂದಾಗ ಈ ಟಾಪಿಕ್ಸ್ ಏನಿದೆ ಅದನ್ನೇ ಕೂಡ ನೀವು ರಿಕಾಲ್ ಮಾಡಿಕೊಂಡ್ರು ಸಾಕು. ಇನ್ನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಲರ್ನಿಂಗ್ ಥಿಯರೀಸ್ ಅಂತಿದೆ ಇದರಲ್ಲಿ ಕೆಸೆಟ್ ಸಿಲೆಬಸ್ಸಲ್ಲಿ. ಆ ಲರ್ನಿಂಗ್ ಥಿಯರೀಸ್ ಯಾರ್ಯಾರು ಕೊಟ್ಟಿದ್ದಾರೆ, ಪ್ಯಾಜಿ ಅವರು ಕೊಟ್ಟಿದ್ದಾರೆ, ವೈಗಾಸ್ಕಿ ಕೊಟ್ಟಿದ್ದಾರೆ, ಮತ್ತು ಸ್ಕಿನ್ನರ್ ಅವರು ಕೊಟ್ಟಿದ್ದಾರೆ. ಅವ್ರ ಥಿಯರೀಸನ್ನು ಸ್ವಲ್ಪ ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಂದ ಕೂಡ 2024ನಲ್ಲಿ 2 to 3 ಕ್ವಶನ್ಸ್ ಬಂದಿದೆ. ಸೊ ನಿಮಗೆ ಈ ಫುಲ್ ಥಿಯರೀಸ್ ಏನೇನು ಹೇಳಿದ್ದಾರೆ ಅಂತ ಗೊತ್ತಾದರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ in upcoming KSET 2025. So wish you all the best, dear students. Let us see in the next video. Thank you.